ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಮನೆಗಳೆಲ್ಲ ಅಣಬೆಗಿಂತ ಚಿಕ್ಕದಾಗಿ ಕಾಣ್ತಾ ಇದೆ. ಇಲ್ಲಿ ದೊರೆತಿರುವ ವೀರಗಲ್ಲುಗಳು 10 ಮತ್ತು 11ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಮತ್ತು ಗಂಗರ ನಡುವೆ ನಡೆದ ಗಡಿ ಸಂಘರ್ಷವನ್ನ ಸಾರಿ ಹೇಳುತ್ತವೆ. ಬ್ರಿಟಿಷರು ಈ ಬೆಟ್ಟವನ್ನ ತಮ್ಮ ಲ್ಯಾಂಡ್ ಮಾರ್ಕ್ ಆಗಿ ಪರಿವರ್ತನೆನ ಮಾಡ್ಕೊಂತಾರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಯತಿರಾಜ್ ಬೆಟ್ಟ ಬನ್ನಿ. ಇಲ್ಲಿ ನಾವು ಮೈಸೂರು 3ನೇ ಮಹಾಯುದ್ಧಕ್ಕೆ ಸಹಾಯ ಮಾಡಿದಂತಹ ಈ ಬೆಟ್ಟದ ಎಲ್ಲಾ ದೃಶ್ಯಾವಳಿಗಳನ್ನ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟು ಅಂಡರ್ಗ್ರೌಂಡ್ ಅಲ್ಲಿ ಯಾವ ತರ ಐತೆ ಅನ್ನೋದೆಲ್ಲ ಸಹ ನಾನು ತೋರಿಸ್ತೀನಿ ಬನ್ನಿ. 12ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡ ನಂತರ ಈ ಭಾಗದಲ್ಲಿ ವೈಷ್ಣವ ಪಂಥ ಬಹಳ ವೇಗವಾಗಿ ಹರಡುತ್ತೆ. ನಂತರದಲ್ಲಿ ಮೂಲತಃ ತಮಿಳುನಾಡಿನವರಾದಂತಹ ರಾಮಾನುಜಾಚಾರ್ಯರು ಚೋಳ ರಾಜರ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ತಮಿಳುನಾಡಿನ ಶ್ರೀರಂಗದಿಂದ ಕರ್ನಾಟಕದ ಮೇಲುಕೋಟೆಗೆ ಪಲಾಯನ ಮಾಡುವ ಸಂದರ್ಭದಲ್ಲಿ ಅವರು ಈ ಪ್ರಾಂತ್ಯದ ಅಂದ್ರೆ ಈಗಿನ ಯತಿರಾಜ ಬೆಟ್ಟದ ಕಡೆ ಹಾದೋಗ್ತಾರೆ ಎಂದು ಇತಿಹಾಸ ಹೇಳುತ್ತದೆ. ಈ ಬೆಟ್ಟದ ಸುತ್ತಮುತ್ತಲ ಪ್ರದೇಶವು ಅವರ ಪ್ರಭಾವಕ್ಕೆ ಒಳಪಟ್ಟಿದ್ದರಿಂದ ಇಲ್ಲಿನ ಗುಹೆಗಳಲ್ಲಿ ಶ್ರೀ ರಾಮಾನುಜಾಚಾರ್ಯರು ಧ್ಯಾನ ಮಾಡಿದರೆಂಬ ಗಾಢವಾದ ನಂಬಿಕೆಯೂ ಸಹ ಇದೆ. ಇಲ್ಲಿನ ಮೂಲ ವಿಗ್ರಹವು ಪ್ರಾಕೃತಿಕ ಗುಹೆಯಲ್ಲಿದೆ. ಪ್ರಾಚೀನ ಕಾಲದ ಮುನಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದಕ್ಕೆ ಸಾಕ್ಷಿಯಾಗಿದೆ. ಯತಿರಾಜ ಅಂದ್ರೆ ರಾಮಾನುಜಾಚಾರ್ಯರ ಮತ್ತೊಂದು ಹೆಸರು. ಯತಿರಾಜ ಅಂದ್ರೆ ಸನ್ಯಾಸಿಗಳ ರಾಜ ಅಂತ ಅರ್ಥ. ನಮ್ಮ ರಾಮನಗರ ಜಿಲ್ಲೆಯನ್ನ ಐತಿಹಾಸಿಕವಾಗಿ ಪಾಳೆಗಾರರ ನಾಡು ಅಂತ ಕರೀತಿದ್ರು. ಯತಿರಾಜ್ ಬೆಟ್ಟದ ಹತ್ತಿರದಲ್ಲೇ ಮಾಗಡಿ ಕೆಂಪೇಗೌಡರ ಆಳ್ವಿಕೆಯ ಪ್ರದೇಶಗಳಾಗಿರುವುದರಿಂದ ಈ ಬೆಟ್ಟವನ್ನ ಶತ್ರುಗಳ ಚಲನವಲನವನ್ನ ಗಮನಿಸಲು ವೀಕ್ಷಣಾ ತಾಣವನ್ನಾಗಿ ವಾಚ್ ಟವರ್ ಆಗಿ ಬಳಸಲಾಗುತ್ತಿದೆ ಎಂದು ಹೇಳಲಾಗುತ್ತದೆ. ಈ ಬೆಟ್ಟದ ಮೇಲ್ಭಾಗದಲ್ಲಿ ಯುದ್ಧದ ಸಮಯದಲ್ಲಿ ಸೈನಿಕರು ತಮ್ಮ ದಾಹನ ತೀರಿಸಿಕೊಳ್ಳೋಕ್ಕೋಸ್ಕರ ತೋಡಿದಂತಹ ನೀರಿನ ಹೊಂಡಗಳು ಇಂದಿಗೂ ಸಹ ಇವೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಈ ಬೆಟ್ಟವು ಶಿವಗಂಗೆ ಸಾವನದುರ್ಗ ಹಾಗೇನೆ ಶ್ರೀಗಿರಿಯ ನಡುವೆ ಇರೋದ್ರಿಂದ ಇದನ್ನ ಬೆಟ್ಟಗಳ ಮಾಲೆಯ ಒಂದು ಮುತ್ತು ಅಂತಾನೆ ಕರೀತಾರೆ ಈ ಯತಿರಾಜ್ ಬೆಟ್ಟನ. 17ನೇ ಶತಮಾನದಲ್ಲಿ ಬಿಜಾಪುರದ ಸುಲ್ತಾನರು ಹಾಗೂ ಮರಾಠರು ಬೆಂಗಳೂರು ಹಾಗೂ ಮಾಗಡಿಯ ಮೇಲೆ ದಾಳಿ ಮಾಡಿದಾಗ ಯತಿರಾಜ್ ಬೆಟ್ಟದಂತಹ ಎತ್ತರದ ಪ್ರದೇಶವನ್ನ ವಾಚ್ ಟವರ್ ಆಗಿ ಬಳಸಲಾಗುತ್ತಿತ್ತು. ಶತ್ರು ಸೈನ್ಯವು ಸಾವನದುರ್ಗ ಅಥವಾ ಮಾಗಡಿಯ ಕಡೆಗೆ ಬರೋದನ್ನ ಈ ಬೆಟ್ಟದ ಮೇಲಿಂದ ಮೊದಲೇ ಪತ್ತೆ ಹಚ್ಚಲಾಗುತ್ತಿತ್ತು. ಮೈಸೂರು ಮನೆತನ ಹಾಗೂ ಮಾಗಡಿ ಆಕ್ರಮಣ 1728ರಲ್ಲಿ ಮೈಸೂರಿನ ದಳವಾಯಿಗಳು ಮಾಗಡಿಯ ಮೇಲೆ ದಾಳಿ ಮಾಡಿದಾಗ ಕೆಂಪೇಗೌಡರ ಸೈನ್ಯವು ಈ ಭಾಗದ ಬೆಟ್ಟದ ಸಾಲುಗಳಲ್ಲಿ ಆಶ್ರಯ ಪಡೆದು ಗಿರಿಲ್ಲ ಯುದ್ಧ ಮಾದರಿಯಲ್ಲಿ ಹೋರಾಟ ನಡೆಸಿತು. ಯತಿರಾಜ್ ಬೆಟ್ಟವು ಸಾವನದುರ್ಗಕ್ಕೆ ತೀರಾ ಹತ್ತಿರವಿರುವುದರಿಂದ ಕೋಟೆಯನ್ನ ರಕ್ಷಿಸಲು ಇಲ್ಲಿನ ಗುಹೆಗಳನ್ನು ಸೈನಿಕರು ಅಡಗುದಾಣಗಳಾಗಿ ಬಳಸಲಾಗುತ್ತಿತ್ತು. ಆಂಗ್ಲೋ ಮೈಸೂರು ಯುದ್ಧ 1791-92ರಲ್ಲಿ ಬ್ರಿಟಿಷ್ ಜನರಲ್ ಆದಂತಹ ಲಾರ್ಡ್ ಕಾರ್ನ್ವಾಲಿಸ್ ನೇತೃತ್ವದ ಸೈನ್ಯವು ಟಿಪ್ಪು ಸುಲ್ತಾನನ ವಿರುದ್ಧ ದಂಡೆತ್ತಿ ಬಂದಾಗ ರಾಮನಗರದ ಈ ಯತಿರಾಜ್ ಬೆಟ್ಟವು ಪ್ರಮುಖವಾದಂತಹ ರಣರಂಗವಾಗಿತ್ತು. ಸಾವನದುರ್ಗದ ಮುತ್ತಿಗೆಯ ಸಮಯದಲ್ಲಿ ಬ್ರಿಟಿಷ್ ಸೈನ್ಯವು ಯತಿರಾಜ್ ಬೆಟ್ಟದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಬೀಡು ಬಿಟ್ಟಿರುತ್ತಾರೆ. ಇಲ್ಲಿನ ದುರ್ಗಮ ಆದಿ ಹಾಗೂ ದಟಾರಣ್ಯವು ಟಿಪ್ಪುವಿನ ಸೈನಿಕರಿಗೆ ಬ್ರಿಟಿಷರ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಲು ಸಹಾಯ ಮಾಡುತ್ತದೆ. ಬ್ರಿಟಿಷರ ಕಾಲದಲ್ಲಿ ಸಣ್ಣ ಪುಟ್ಟ ಬಂಡಾಯಗಳು ನಡೆದಾಗ ಸ್ಥಳೀಯ ವೀರರು ಈ ಬೆಟ್ಟದ ಗುಹೆಗಳನ್ನು ಗುಪ್ತ ಸಭೆ ನಡೆಸಲು ಮತ್ತು ಶಸ್ತ್ರಾಸ್ತ್ರಗಳನ್ನು ಬಚ್ಚಿಡಲು ಬಳಸುತ್ತಿದ್ದರು ಎಂಬ ಜಾನಪದ ಕಥೆಗಳು ಸಹ ಈಗಲೂ ಮಾಗಡಿ ಭಾಗದಲ್ಲಿ ಪ್ರಚಲಿತದಲ್ಲಿವೆ. ಗಂಗರು ಚೋಳರು ನಂತರ ವಿಜಯನಗರದ ಅರಸರು ಈ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಗಳನ್ನು ಯುದ್ಧದ ನಂತರ ದೇವಾಲಯದ ನಿರ್ವಹಣೆಗಾಗಿ ದತ್ತಿ ಬಿಟ್ಟಿರುವ ಹಲವಾರು ಉಲ್ಲೇಖಗಳಿವೆ. ಅಂದಿನ ಕಾಲದಲ್ಲಿ ಹೊಗೆಯ ಸಂಕೇತ ಅಥವಾ ಕನ್ನಡಿಗಳ ಮೂಲಕ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಶತ್ರುಗಳ ಆಗಮನದ ಸಂದೇಶವನ್ನು ರವಾನಿಸಲು ಯತಿರಾಜ್ ಬೆಟ್ಟವು ಒಂದು ಪ್ರಮುಖ ಕೇಂದ್ರ ಬಿಂದುವಾಗಿತ್ತು. ರಾಮನಗರದಲ್ಲಿರ್ತಕ್ಕಂತಹ ಮನೆಗಳೆಲ್ಲ ಅಣಬೆಗಿಂತ ಚಿಕ್ಕದಾಗಿ ಕಾಣ್ತಾ ಇದೆ. ಜೂಮ್ ಆಗಿ ತೋರಿಸ್ತೀನಿ ನೋಡಿ. ಬೆಟ್ಟದ ಕಡಿದಾದ ಪಶ್ಚಿಮ ಭಾಗವು ನೈಸರ್ಗಿಕವಾಗಿಯೇ ಶತ್ರುಗಳು ಹತ್ತದಂತೆ ತಡೆಯೊಡ್ಡುವಂತಹ ಗೋಡೆಯಾಗಿತ್ತು. 18ನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಕಾಲದಲ್ಲಿ ಮೈಸೂರು ಸಂಸ್ಥಾನ ಮತ್ತು ಮರಾಠರ ನಡುವೆ ನಡೆದ ಯುದ್ಧದ ಸಂದರ್ಭದಲ್ಲಿ ಈ ಭಾಗವು ಬಹಳ ಮಹತ್ವ ಪಡೆದಿತ್ತು. ತದನಂತರದಲ್ಲಿ 18ನೇ ಶತಮಾನದ ಕೊನೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಈ ಭಾಗದ ಭೂ
ಪ್ರದೇಶವನ್ನ ಸರ್ವೆ ಮಾಡುವಾಗ ಯತಿರಾಜ್ ಬೆಟ್ಟವನ್ನ ಒಂದು ಪ್ರಮುಖ ಲ್ಯಾಂಡ್ ಮಾರ್ಕ್ ಆಗಿ ಬಳಸ್ಕೊಂತಾರೆ. ಯುದ್ಧದ ಅಥವಾ ಸಂಕಷ್ಟದ ಸಮಯದಲ್ಲಿ ತಪ್ಪಿಸಿಕೊಳ್ಳಲು ಅಥವಾ ಗುಪ್ತವಾಗಿ ಸೈನ್ಯವನ್ನು ಚಲಿಸಲು ನಿರ್ಮಿಸಿದ ಸಣ್ಣ ಸಣ್ಣ ದಾರಿಗಳು ಇಂದಿಗೂ ಸಹ ಪದಗಳ ನಡುವೆ ಕಾಣಸಿಗುತ್ತವೆ. ನೀವೇನಾದ್ರೂ ಈ ಯತಿರಾಜ್ ಬೆಟ್ಟಕ್ಕೆ ಬಂದ್ರೆ ಫುಲ್ಲು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದ ಫುಲ್ಲು ಟಾಪ್ ಫುಲ್ ಡೌನ್ ಒಳಗೆ ಬಂದ್ಬಿಡಿ. ಏಕೆಂದ್ರೆ ಬೆಟ್ಟ ದೋಸ್ತನ ಬಂಡೆ ಒಡ ಮಧ್ಯದಲ್ಲಿ ಐತೆ. ಸೊ ನಿಮ್ಗೆ ಹೇಳೋದಿಷ್ಟೇ, ಫುಲ್ಲು ಟಾಪ್ ಡೌನ್ ಬಂದ್ಬಿಡಿ. ಆ ಬೆಟ್ಟದ ಕೆಳಗಡೆ ನಿಮ್ಗೆ ಕಾಣಿಸುತ್ತೆ, ಸ್ಟಾರ್ಟಿಂಗ್ ಒಂದೆರಡು ಮನೆ ಕಾಣಿಸುತ್ತೆ, ಬಟ್ ಆ ಮನೆಯಿಂದ ಇನ್ನೂ ಸ್ವಲ್ಪ ಡೌನ್ ಒಳಗಡೆನೆ 2 ಜನ ಐತೆ. ಸೊ ಎಂಡಿಂಗಲ್ಲಿ ನೀವು ಏನಾದ್ರು ನೋಡಿದ್ರೆ ನಿಮ್ಗೊಂದೆರಡು ಮನೆ ಕಾಣ್ತವೆ, ತೋರಿಸ್ತೀನಿ ನೋಡಿ. ಈಗ ಕೆಳಗಡೆನೆ ದೇವಸ್ಥಾನ ಐತೆ, ತೋರಿಸ್ತೀನಿ ಯತಿರಾಜ್ ಬೆಟ್ಟ. ಟಿಪ್ಪು ಸುಲ್ತಾನನ ಪತನದ ನಂತರ ಈ ಬೆಟ್ಟದ ಸುತ್ತಮುತ್ತಲಿನ ಕಾಡುಗಳಲ್ಲಿ ಮೈಸೂರು ಸೈನ್ಯದ ಚದುರಿದ ತುಕಡಿಗಳು ಆಶ್ರಯ ಪಡೆದಿದವು ಎಂಬ ಉಲ್ಲೇಖಗಳು ನಮಗೆ ಬ್ರಿಟಿಷ್ ಡೈರಿಗಳಲ್ಲಿ ಕಂಡುಬರುತ್ತವೆ. ಈ ಎಂಡು ಮನೆಗಳೇನಿದೆ ಕಾಣಿಸ್ತಿಲ್ಲ, ಇಲ್ಲಿಗೆ ಬಂದಾದ್ಮೇಲೆ ನೀವು ಡೌನು ಫುಲ್ ಇಲ್ಲಿಗೆ ಬಂದರೆ ನೋಡಿ ಕಾಣಿಸುತ್ತೆ ದೇವಸ್ಥಾನಗಳು. ಅಲ್ಲಿ ಕೆಳಗಡೆ ಕಾಣ್ತಿದ್ದೀರ ಅಲ್ಲೇ ಅಲ್ಲಿ ಬರಬೇಕು. ಫುಲ್ಲು ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡೋರಿಗೆ ಎಂಡಿಗೆ ತುದಿ ಪಾಯಿಂಟ್ ಕಂಡು ಬರಬೇಕು. ಈ ಮನೆ ಗ್ಯಾಪ್ನ ಇಟ್ಕೊಳ್ಳಿ. ಮರಗಿರೋ ಪಕ್ಕ ಎಲ್ಲ ಬೆಳೆದಿರೋದ್ರಿಂದ ಇಲ್ಲಿ ಕಾಣಲ್ಲಿ ನಿಮ್ಗೆ ಕರೆಕ್ಟಾಗಿ ಮನೆಗಳು. ಅದ್ರ ಕೆಳಗಡೆ ನೀವು ಬಂದರೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ದೇವಸ್ಥಾನ. ಬನ್ನಿ ಹೊರಡೆ ಹೋಗ್ಬಿಟ್ಟು ಯತಿರಾಜ್ ಇದು ಬೆಟ್ಟ ದೇವಸ್ಥಾನ ಇದೆ, ಅದ್ರ ಹೊರಡೆ ಏನಿದೆ ಎಲ್ಲ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಯತಿರಾಜ್ ಬೆಟ್ಟದ ಕೆಳ ಭಾಗದಲ್ಲಿರುವ ಗ್ರಾಮಗಳಲ್ಲಿ ದೊರೆತಿರುವ ವೀರ ಗಲ್ಲುಗಳು ಈ ಬೆಟ್ಟದ ಮೇಲೆ ಇರುವ ಗಗನ ಗಂಗೆ ಅಥವಾ ಸಣ್ಣ ನೀರಿನ ಹೊಂಡಗಳು ವರ್ಷವಿಡೀ ಬತ್ತುವುದಿಲ್ಲ ಎಂಬುದು ಇತಿಹಾಸದ ಪ್ರಕಾರ. ಈ ಹೊಂಡಗಳನ್ನು ಕಲ್ಲಿನಲ್ಲೇ ಕೊರೆಯಲಾಗಿದ್ದು ಮಳೆ ನೀರನ್ನು ಸಂಗ್ರಹಿಸುವ ತಾಂತ್ರಿಕತೆಗೆ ಇದು ಅದ್ಭುತವಾಗಿದೆ. ಇದನ್ನು ಹೊಯ್ಸಳರ ಕಾಲದ ಇಂಜಿನಿಯರಿಂಗ್ ಚಾತುರತೆಗೆ ಸಾಕ್ಷಿ ಎಂದು ಪರಿಗಣಿಸಲಾಗುತ್ತದೆ. 10ನೇ ಮತ್ತು 11ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಮತ್ತು ಗಂಗರ ನಡುವೆ ನಡೆದ ಸಣ್ಣ ಪುಟ್ಟ ಗಡಿ ಸಂಘರ್ಷಗಳನ್ನ ನಮಗೆ ಸೂಚಿಸುತ್ತವೆ. ಹೊಯ್ಸಳರ ಕಾಲದ ಒಂದು ಶಾಸನವು ಇಲ್ಲಿನ ನರಸಿಂಹ ದೇವರಿಗೆ ನಂದಾದೀಪ ಹಚ್ಚಲು ಸುತ್ತಮುತ್ತಲಿನ ಭೂಮಿಯನ್ನು ದಾನ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. ಟಿಪ್ಪು ಸುಲ್ತಾನನ ಸೈನ್ಯವು ಈ ಬೆಟ್ಟದ ಇಳಿಜಾರುಗಳನ್ನು ಬೆಳೆಸಿ ಬ್ರಿಟಿಷ್ ಅಶ್ವ ದಳವನ್ನ ಹಾದಿ ತಪ್ಪಿಸುತ್ತಿತ್ತು ಎಂಬ ಮಾಹಿತಿ ನಮಗೆ ದಾಖಲೆಗಳಲ್ಲಿ ಸಿಗುತ್ತದೆ. ಇದ್ರ ಒಳಗಡೆ ಇರ್ತಕ್ಕಂತಹ ದೇವರು ಎಲ್ಲನ ಇದ್ರ ಪಕ್ಕ ನೋಡಿ ಕಲ್ಯಾಣಿ ಐತೆ. ಬನ್ನಿ ಒಡೆ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಇಲ್ಲಿಗೆ ಬಂದಾಗ ಇಲ್ಲಿನ ಸ್ಥಳೀಯ ಬುಡಕಟ್ಟು ಜನರಿಗೆ ಮತ್ತು ಜನಸಾಮಾನ್ಯರಿಗೆ ವೈಷ್ಣವ ಧರ್ಮದ ದೀಕ್ಷೆಯನ್ನು ಈ ಬೆಟ್ಟದಲ್ಲಿ ನೀಡಿದರೆಂಬ ಹಲವಾರು ಉದಾಹರಣೆಗಳಿವೆ. ಅಂದಿನ ಕಾಲದಲ್ಲಿ ವೈಷ್ಣವ ಸಂಪ್ರದಾಯದ ಪೂಜೆ ವಿಧಿ ವಿಧಾನಗಳು ಈ ಬೆಟ್ಟದಲ್ಲಿ ನಡೆಯುತ್ತಿದ್ದು, ಅಲ್ಲದೆ ಅಂದಿನ ಯುಗದಲ್ಲಿ ಭಕ್ತರು ಶಾಂತಿ ಭಕ್ತಿ ಆತ್ಮ ಶುದ್ಧಿಗಾಗಿ ಈ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದರು. ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆ ಇಲ್ಲಿ ಒಂದಾಗಿ ಕಾಣಿಸುತ್ತದೆ. ಯತಿರಾಜ್ ಬೆಟ್ಟವು ಕೇವಲ ಒಂದು ಬೆಟ್ಟವಲ್ಲ, ಇದು ರಾಮಾನುಜಾಚಾರ್ಯರ ತಪಸ್ಸಿನ ನೆನಪುಗಳನ್ನು ಹೊತ್ತಿರುವ ಪವಿತ್ರ ಸ್ಥಳ. ಇಲ್ಲಿ ದೇವರ ಆರಾಧನೆ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ವೈಷ್ಣವ ಸಂಪ್ರದಾಯದಲ್ಲಿ ನಾರಾಯಣನೇ ಪರಮಾತ್ಮ ಎಂದು ನಂಬಲಾಗುತ್ತದೆ. ದೇವಾಲಯದೊಳಗಿನ ಯತಿರಾಜ ಮೂರ್ತಿಯನ್ನ ರಾಮಾನುಜಾಚಾರ್ಯರೇ ಪ್ರತಿಷ್ಠಾಪಿಸಿದ್ದಾರೆ ಎಂಬ ನಂಬಿಕೆಯು ಈಗಲೂ ಸಹ ಇದೆ.